ಭಟ್ ಸರ್ ಅವರ ಹುಟ್ಟಿದಬ್ಬದ ಆಚರಣೆ ಮತ್ತು ಅವರ 8 ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ. ಅದರಲ್ಲಿ 4 ಪುಸ್ತಕ ಅವರದ್ದು ಸರ್. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ವಿಶ್ವೇಶ್ವರ ಭಟ್ರು ನನಗೆ ಭಾಳ ಸ್ನೇಹಿತರು. ತುಂಬ ತುಂಬ ದಿವಸದಿಂದ ಅವರು ಕನ್ನಡಪ್ರಭ, ವಿಜಯ ಕರ್ನಾಟಕ ಚಾನಲ್ನಲ್ಲಿ ಎಲ್ಲ. ಕೊನೆಗೆ ನಾನು ಅವರು ಅಂಬರೀಷ್ ಬೇಕಾದಷ್ಟು ಸರಿ ನಮ್ಮ ಅಂಬರೀಷ್ ಮನೆಯಲ್ಲಿ ಊಟ ಮಾಡಿದ್ದೀವಿ, ಜೊತೆಯಲ್ಲಿ ಕಾಲ ಕಳೆದಿದ್ದೀವಿ. ಒಂದು ಅದ್ಭುತವಾದ ಮನುಷ್ಯ. ಒಂದು ಅವರ ಡಿಟರ್ಮೇಷನ್ನು, ಆ ಫೈಟು ಇದೆಯಲ್ಲ, ಅದೇ ಅವರು ಇಲ್ಲಿಗೆ ಇವತ್ತು ಅವರ ಎಲ್ಲ ಏನೇನು ಡ್ರೀಮ್ ಮಾಡಿದ್ರು ಆ ಕನಸುಗಳನ್ನೆಲ್ಲ ನನಸು ಮಾಡಿದ್ದಾರೆ. ಅವರ ಒಂದು ಅಪ್ರೋಚೇ ಬೇರೆ. ನಾನು ನೋಡಿರೋ ಪ್ರಕಾರ ಡೈರೆಕ್ಟ್ ಅಪ್ರೋಚು, ಆಮೇಲೆ ಥ್ರಿಲ್ಲಿಂಗ್ ಅಪ್ರೋಚ್ ಇರುತ್ತೆ ಅವ್ರದ್ದು. ಆಮೇಲೆ ಪುಸ್ತಕ ಒಂದು ಬರೆಯೋಕ್ಕೆ ಭಾಳ ಕಷ್ಟ. ನಾನು 2 ಪುಸ್ತಕ ಬರೆದಿದ್ದೀನಿ, ಸಾಕಾಗ್ಬಿಟ್ಟಿದ್ದೀನಿ ಸಿನಿಮಾದು. ಒಂದು ಪುಸ್ತಕಕ್ಕೆ ಅವರು ಬ್ಲಾಕ್ ಹಿಂದ್ಗಡೆ ಇದು ಬರ್ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿದೆ ಪುಸ್ತಕ, ಸಿನಿಮಾ ಬಗ್ಗೆ ಬರೆದಿದ್ದೆ ಅಂತ. ಹಾಗೆ ಇವಾಗ ನಿಜವಾಗ್ಲೂ ನಾವು ಭಟ್ರ ಜೊತೇಲಿ ಅವರ ಹುಟ್ಟುಹಬ್ಬಕ್ಕೆ ಅವ್ರ ಜೊತೇಲಿ ಇಂಥ ಒಂದು ಅದ್ಭುತವಾದ ಫಂಕ್ಷನ್ನಲ್ಲಿ ಎಂತೆಂಥ ಮಹನೀಯರ ಮುಂದೆ ಅವರು ನಮಗೊಂದು ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು ತುಂಬ ತುಂಬ ಸಂತೋಷ. ಹೃದಯಕ್ಕೆ, ಮನಸ್ಸಿಗೆ ಎಲ್ಲ ಬರೀ ಸಂತೋಷ ಸಂತೋಷ ಸಂತೋಷ. ಸೊ ಮುಂದೆ ಇನ್ನೂ ಅವರು ಹೆಚ್ಚಿನ ಪುಸ್ತಕಗಳು ಬರೀಲಿ, ಅವ್ರಿಗೆ ದೇವರು 100 ಆಯುಸ್ಸು ಕೊಡಲಿ. ಆಮೇಲೆ ಇನ್ನೂ ಅವ್ರ ಮನಸ್ಸಲ್ಲಿ ಏನೇನಿದೆಯೋ ಅವೆಲ್ಲ ಫಲಿಸ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್.